ಯುಗಾದಿ ಹಬ್ಬದ ವೇಳೆ ಶಿವಲಿಂಗವನ್ನು ಸ್ಪರ್ಶಿಸಿದೆ ಸೂರ್ಯರಶ್ಮಿ. ಚಂದ್ರಮೌಳೇಶ್ವರ ದೇಗುಲದ ಶಿವಲಿಂಗ ಸ್ಪರ್ಶ ಮಾಡಿದೆ ಸೂರ್ಯರಶ್ಮಿ. ಹುಬ್ಬಳ್ಳಿಯ ಉಣಕಲ್ನ ಐತಿಹಾಸಿಕ ಚಂದ್ರಮೌಳೇಶ್ವರ ದೇವಸ್ಥಾನ ನೋಡಿ, ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ತನ್ನ ಪಥವನ್ನು ಬದಲಿಸಿ ಆಗ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೇಗೆ ಸೂರ್ಯಕಿರಣಗಳು ಸ್ಪರ್ಶ ಆಗುತ್ತೋ ಅದೇ ರೀತಿ ಯುಗಾದಿ ಹಬ್ಬದ ದಿನ ಹುಬ್ಬಳ್ಳಿಯ ಉಣಕಲ್ನ ಐತಿಹಾಸಿಕ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಸೂರ್ಯರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸ್ತಾ ಇದೆ. ಬೆಳಿಗ್ಗೆ 6:45ರಿಂದ 7 ಗಂಟೆವರೆಗೆ ಚತುರ್ಮುಖ ಲಿಂಗದ ಮೇಲೆ ಸ್ಪರ್ಶವಾಗುತ್ತೆ ಕಿರಣಗಳು. ಸೂರ್ಯರಶ್ಮಿ ಸ್ಪರ್ಶಿಸುವಂಥ ಅದ್ಭುತ ದೃಶ್ಯ ಕಣ್ತುಂಬಿಕೊಂಡಿದ್ದಾರೆ ಭಕ್ತರು. 12ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇವತ್ತು ಯುಗಾದಿ ಹಬ್ಬದ ದಿನ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಸಿ ಇಲ್ಲಿ ಚಂದ್ರಮೌಳೇಶ್ವರ ಟೆಂಪಲ್ ಬಂದಿವಿ. ಇದು ಬಹಳ ವಿಶಿಷ್ಟವಾದ ಟೆಂಪಲ್. ಇಲ್ಲಿ ಉಣಕಲ್ ಕ್ರಾಸಲ್ಲಿ ಇರೋದು. ಇಲ್ಲಿ ಯುಗಾದಿ ದಿನ ಎಲ್ಲ ಸೂರ್ಯನ ಕಿರಣಗಳು ಈ ಟೆಂಪಲ್ ಒಳಗಡೆ ಬೀಳ್ತವೆ. ಸೊ ಇದೊಂದು ವಿಶಿಷ್ಟವಾದ ದೇವಸ್ಥಾನ ಆಗಿದೆ. ಇಲ್ಲಿ ನಾವೆಲ್ಲ ಅವಾಗ ಬರ್ತಿರ್ತೀವಿ, ದೇವ್ರ ದರ್ಶನ ಪಡಿತೀವಿ. ಇವತ್ತು ಯುಗಾದಿ ಹಬ್ಬದ ದಿನ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಸಿ